ಬ್ರಹ್ಮ ತುಂಬ ಫ್ರೀ ಆಗಿದ್ದಾಗ ಸೃಷ್ಟಿ ಮಾಡಿರೋ ಈ ಮಾಸ್ಟರ್ ಪೀಸ್ ನೋಡೋಕೆ ತುಂಬ ಕ್ಯೂಟ್ ಆಗಿದೆ. ಬಟ್ ಆ ಕ್ಯೂಟ್ನೆಸ್ ಇಂದೇನು ತುಂಬ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಕೂಡ ಇದೆ. ಅದು ರೆಡ್ ಪಾಂಡಾ. ಇವುಗಳ ಮುಖದಲ್ಲಿರೋ ಆ ಇನೋಸೆನ್ಸ್ ಒಂದು ಕ್ಷಣ ಅಯ್ಯೋ ಇದು ಎಷ್ಟು ಕ್ಯೂಟ್ ಆಗಿದೆ ಅನ್ಸೋದು ಗ್ಯಾರಂಟಿ. ಹೆಸರೇನೋ ಪಾಂಡಾ ಅಂತ ಇದೆ, ಆದರೆ ಇವು ಪಾಂಡಾಗಳ ಕುಟುಂಬಕ್ಕೆ ಸೇರಲ್ಲ. ನೋಡೋದಕ್ಕೆ ಬೆಕ್ಕಿನ ಹಾಗೆ ಕಾಣಿಸೋ ಇವು ತನ್ನ ಲುಕ್ಕಿನಿಂದಾನೇ ಎಲ್ಲರ ಗಮನ ಸೆಳೆಯುತ್ತೆ. ಅದರಲ್ಲೂ ಆ ಸಿಲ್ಕಿ ಬಾಲನೇ ಇದರ ಬ್ಯೂಟಿ ಹೈಲೈಟ್ಸ್. ಇನ್ಫ್ಯಾಕ್ಟ್ ಆ ಬಾಲದ ಸಹಾಯದಿಂದಲೇ ಇವು ಮರ ಹತ್ತಿ ಕೊಂಬೆಗಳ ಮೇಲೆಲ್ಲ ಓಡಾಡೋದು. ಯಾಕಂದ್ರೆ ಜೀವನದ ಬಹುತೇಕ ಸಮಯ ಮರಗಳ ಮೇಲೆಯೇ ಕಳೆಯುತ್ತವೆ, ಅದು ಒಂಟಿಯಾಗಿಯೇ. ಇನ್ನು ನೆಲದ ಮೇಲೆ ಇದ್ದಾಗ ಅಪಾಯ ಎದುರಾದ್ರೆ ಒಮ್ಮೆಲೆ ಎರಡು ಕಾಲಿನ ಮೇಲೆ ನಿಂತು ಭಯ ಪಡಿಸೋಕೆ ಟ್ರೈ ಮಾಡುತ್ತೆ. ನೋಡೋಕೆ ಸಖತ್ ಕ್ಯೂಟ್ ಆಗಿದ್ರೂ ಆಟಿಟ್ಯೂಡ್ ಮಾತ್ರ ಸ್ವಲ್ಪ ಡೇಂಜರಸ್. ಇವು ಮೂಲತಃ ಸಸ್ಯಾಹಾರಿ. ಬ್ಯಾಂಬುಗಳು ಅಂದರೆ ತುಂಬ ಇಷ್ಟ. ಜೊತೆಗೆ ಹಣ್ಣುಗಳು, ಅಪರೂಪಕ್ಕೆ ಸಣ್ಣ ಪುಟ್ಟ ಪ್ರಾಣಿಗಳನ್ನು ತಿನ್ನುತ್ತವೆ. ಹಿಮಾಲಯದ ಕೊರೆಯುವ ಚಳಿಗೆ ಹೊಂದಿಕೊಂಡಿರುವ ಇವು ಮುಖ್ಯವಾಗಿ ಭಾರತ, ಚೈನಾ ಮತ್ತು ನೇಪಾಳದ ಹಿಮಪರ್ವತಗಳ ಕಾಡುಗಳಲ್ಲಿ ಕಂಡುಬರುತ್ತವೆ. ಆದರೆ ಇಷ್ಟು ಶಾಂತವಾಗಿ ಬದುಕುವ ಈ ಜೀವಿಗೆ ಇವತ್ತು ದೊಡ್ಡ ಭಯ ಕಾಡಿನ ಪ್ರಾಣಿಗಳಿಂದಲ್ಲ, ಕಣ್ಮರೆಯಾಗ್ತಿರೋ ಕಾಡುಗಳಿಂದ. ಹಿಮಾಲಯದ ಕಾಡುಗಳು ನಿಧಾನವಾಗಿ ಬದಲಾಗ್ತಾ ಹೋದಂತೆ ಈ ಮುದ್ದಾದ ಮುಖಗಳ ಸಂಖ್ಯೆಯು ಕಡಿಮೆಯಾಗ್ತಾ ಇದೆ.